ದಿಸ್ ಇಸ್ ಬ್ಯಾಂಕಾಕ್ ಏರ್ಪೋರ್ಟ್. ಸುವರ್ಣಭೂಮಿ ಏರ್ಪೋರ್ಟಲ್ಲಿ ಸಮುದ್ರ ಮಂಥನ ಥೀಮ್ ಇರುವಂತಹ ಒಂದು ಬ್ಯೂಟಿಫುಲ್ ಸ್ಟ್ಯಾಚ್ಯೂ ಅನ್ನ ಮಾಡಿದ್ದಾರೆ. ದಿಸ್ ಇಸ್ ದ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ ಇನ್ ಸುವರ್ಣಭೂಮಿ ಏರ್ಪೋರ್ಟ್. ಒಮ್ಮೆ ದೇವಾನುದೇವತೆಗಳು ತಮ್ಮ ಶಕ್ತಿಯನ್ನ ಕಳೆದುಕೊಳ್ತಾರೆ. ಆಗ ವಿಷ್ಣು ದೇವರು ಹೇಳ್ತಾರೆ, ಕ್ಷೀರಸಾಗರವನ್ನು ಮಂಥನ ಮಾಡಿ ಆಗ ಅದರಲ್ಲಿ ಸಿಗುವಂತ ಅಮೃತನ ನೀವು ತೆಗೆದುಕೊಂಡ್ರೆ ನಿಮ್ಗೆ ಶಕ್ತಿ ಬರುತ್ತೆ. ಈ ಒಂದು ಸ್ಟ್ಯಾಚ್ಯೂ ಸಮುದ್ರ ಮಂಥನ ಸ್ಟೋರಿನ ರೆಪ್ರೆಸೆಂಟ್ ಮಾಡುತ್ತೆ. ಕಂಪ್ಲೀಟ್ ಸ್ಟೋರಿನ ಡೀಟೇಲ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಇಂಟ್ರೆಸ್ಟ್ ಇದ್ರೆ ಒಮ್ಮೆ ಚೆಕ್ ಮಾಡಿ. ಏರ್ಪೋರ್ಟ್ ಅಲ್ಲಿ ಆಲ್ಮೋಸ್ಟ್ 3 to 4 hours ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ದೆನ್ ಐ ಹ್ಯಾಡ್ ಸಮ್ ಗುಡ್ ಕಾಫಿ. ಈ ಒಂದು ಏರ್ಪೋರ್ಟ್ ಆರ್ಕಿಟೆಕ್ಚರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ಇಟ್ ಈಸ್ ಯೂಸರ್ ಫ್ರೆಂಡ್ಲಿ. ಬೇಗ ಗೆಸ್ ಮಾಡ್ಬೋದು ನಾವು ಯಾವ ಡೈರೆಕ್ಷನ್ ಅಲ್ಲಿ ಹೋಗಬೇಕು, ಎಲ್ಲಿಗೆ ಹೋಗಬೇಕು, ಯಾವ ಗೇಟ್ಸ್ ಹತ್ರ ರೀಚ್ ಆಗಬೇಕು ಅಂತ. ದೆನ್ ಐ ಟುಕ್ ಮೈ ಫ್ಲೈಟ್ ಟು ನಮ್ಮ ಬೆಂಗಳೂರು. ಫೈನಲಿ ಐ ರೀಚ್ಡ್ ಬ್ಯಾಂಗ್ಳೂರ್. ನಾನು ರೀಚ್ ಆಗಿತ್ತು midnight 1 AM. ನನ್ನ ಪಿಕ್ ಮಾಡೋದಕ್ಕೆ ಡ್ಯಾಡಿ ಹಾಗೆ ನನ್ನ ತಮ್ಮ ಬಂದಿದ್ರು. ದಾರಿ ಹೇಗೆ ಹೋಯ್ತು ಅಂತಾನೆ ಗೊತ್ತಿಲ್ಲ. ಬ್ಯಾಂಗ್ಳೂರ್ ಟು ಚಿತ್ರದುರ್ಗ ಹೇಗೆ ರೀಚ್ ಆದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ. ಅಷ್ಟು ಮಾತಾಡಿದ್ವಿ ಹೋಲ್ ನೈಟ್. ಮಧ್ಯದಲ್ಲಿ ಒಂದು ಚಿಕ್ಕ ಕಾಫಿ ಬ್ರೇಕ್ ಕೂಡ ತಗೊಂಡ್ವಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಸ್ವಲ್ಪ ಕೋಲ್ಡ್ ಇರೋದ್ರಿಂದ ವಾಯ್ಸ್ ಅಷ್ಟು ಕ್ಲಿಯರ್ ಇಲ್ಲ. ಬಟ್ ಸ್ಟಿಲ್ ನೀವು ಕಂಪ್ಲೀಟ್ ಆಗಿ ನನ್ನ ವ್ಲಾಗ್ನ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು.